ಗಾಯ್ಸ್ ಇಲ್ಲಿ ನೋಡ್ಬೋದು ಫ್ರೀಡಮ್ ಹಬ್ಬ ಅಂತ ಎಷ್ಟು ದೊಡ್ಡ ಬ್ಯಾನರ್ ಹಾಕಿದ್ದಾರೆ. ಸೊ ಹಿಂಗೋದ್ರೆ ನೀವು ಗವರ್ನರ್ ಆಫೀಸ್ ಬರುವಂಥದ್ದು ಎಲ್ಲ ರೆಡಿ ಆಗಿದೆ ಫ್ರೀಡಮ್ ಹಬ್ಬ ಅಂತ. ಸೊ ನಾಳೆ 80ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಮೇಲೂ ನಮ್ಮ ಫ್ರೀಡಮ್ ಹಬ್ಬ ಅಂತ ಫಸ್ಟ್ ಟೈಮ್ ಸೆಲೆಬ್ರೇಷನ್ ನಡೀತಾ ಇದೆ. ಸಖತ್ತಾಗಿರುತ್ತೆ, ಬನ್ನಿ ಹೋಣ. ಔಟನ ಅದರಲ್ಲೇ ಪರ್ಟಿಕ್ಯುಲರ್ ಬಟ್ಟೆಲ್ಲೇ ನೇಯಬೇಕು ಅಂತ ಇತ್ತು. ಅದನ್ನು ಯಾವಾಗ 2023ಯಲ್ಲಿ ತಿರಂಗ ಬಂತಲ್ಲ ಅವಾಗ ಚೇಂಜ್ ಮಾಡಿದ್ರು. ಈಗ ಪಾಲಿಸ್ಟರ್ಲು ಅದರಲ್ಲಿರುತ್ತಲ್ಲ ಬಟ್ಟೆ ಚೇಂಜ್ ಮಾಡಿನೂ ಕೂಡ ಮಾರ್ಬೋದು ಅಂತ ಹೇಳಿದ್ರು. ನೋಡಿ 75 ವರ್ಷ ತುಂಬಿರೋದು ಅವಾಗ ಹರ್ಗರ್ ತಿರಂಗ ಅಂತ ಮಾಡಿ ಎಲ್ಲರ ಮನೆ ಮೇಲೆ ತಿರಂಗ ಆರಿಸಿ ಅಂತ ಹೇಳಿದ್ರಲ್ಲ, ಆವಾಗ ಬಾವುಟಗಳು ಎಲ್ಲದರಲ್ಲೂ ಬಟ್ಟೆಯಲ್ಲಿ ಮಾರ್ಬೋದು ಅಂತ ಬಂದ್ಬಿಡ್ತು. ಅದಕ್ಕೋಸ್ಕರ ಇಷ್ಟೊಂದು ಫ್ಲಾಗ್ಗಳನ್ನ ಕಾಣ್ಬೋದಾಗಿರುತ್ತೆ ನೀವು. ಅದರ್ವೈಸ್ ಇಷ್ಟೊಂದು ಬಾವುಟಗಳನ್ನ ಕಾಣೋಕ್ಕೆ ಆಗ್ತಾ ಇರಲಿಲ್ಲ, ನಿಜ ಅಲ್ವಾ? ಆಮೇಲೆ ಪ್ಲಾಸ್ಟಿಕ್ ಬಾವುಟಗಳಿದೆಯಲ್ಲ ಅದನ್ನು ಕೂಡ ಬ್ಯಾನ್ ಮಾಡಿದ್ರು. ಎಲ್ಲ ಬಾವುಟಗಳನ್ನೆಲ್ಲ ಹರಿದು ಹಾಕ್ಬಿಡ್ತಾಯಿದ್ರು ಬಾವುಟಗಳನ್ನ. ಅದು ಎಲ್ಲ ಕಡೆ ಚರಂಡಿ ಇಲ್ಲೆಲ್ಲ ಹರಿದು ಬಿಸಾಕ್ಬಿಡ್ತಾಯಿದ್ರು ಯೂಸ್ ಮಾಡಿದ್ಮೇಲೆ. ಅದಕ್ಕೆ ಪ್ಲಾಸ್ಟಿಕ್ ಬಾವುಟನ ಅವಾಯ್ಡ್ ಮಾಡಿ ಅಂತ ಹೇಳಿದ್ರು. ಆದರೂ ಇಲ್ಲೆಲ್ಲ ಇದೆ ನೋಡಿ ಪ್ಲಾಸ್ಟಿಕ್ ಬಾವುಟ. ಇಟ್ ಈಸ್ ನಾಟ್ ಗುಡ್. ಪ್ಲಾಸ್ಟಿಕ್ ಬಾವುಟನ ಯೂಸ್ ಮಾಡಿಬಿಡಿ ಅಂತ ಹೇಳೋದ್ರ ಜೊತೆಗೆ ಬಾವುಟಗಳನ್ನ ರೆಸ್ಪೆಕ್ಟ್ ಮಾಡಬೇಕು. ಯಾಕಂದರೆ ನಮ್ಮ ಭಾರತದ ಸಿಂಬಲ್ ಇದನ್ನೇ ರೆಪ್ರೆಸೆಂಟ್ ಮಾಡುವಂಥದ್ದು. ಸೊ ಕೇಸರಿ, ಬಿಳಿ, ಹಸಿರು, ಅಶೋಕ ಚಕ್ರ ಹೊಂದಿರುವಂತಹ ಬಾವುಟಗಳು. ಕೇಸರಿ ಯಾವುದರ ಸಂಕೇತ? ವೀರ ಧೀರರ ಸಂಕೇತನ. ಬಿಳಿ ಶಾಂತಿ ಪಾಲನೆ, ಹಸಿರು ಅಗ್ರಿಕಲ್ಚರ್ ಸಮೃದ್ಧಿ. ಸೊ ಆ ಒಂದು ಬಾವುಟದಲ್ಲಿ ಏನಿದೆ ಅದು ಅಶೋಕ ಚಕ್ರ. ಇದು ನಮ್ಮದು ಮುಂದುವರಿಯುತ್ತಿರುವಂಥದ್ದು ಸಂಕೇತ, ಅಂದರೆ ಪ್ರವರ್ತನೆ ಆಗ್ತಾ ಇದೆ, ಮುಂದಕ್ಕೆ ಪರಿವರ್ತನೆ ಆಗ್ತಾ ಇದೆ ಅಂತ. ಅದ್ರಲ್ಲಿ 24 ಗೆರೆಗಳು ಏನನ್ನು ಸೂಚಿಸುತ್ತೆ? ಸಂದೇಶ್ ಹೊನ್ನಳ್ಳಿ ಅವರೇ ಒಂದೊಂದು ಹಾಯ್, ಕ್ಯೂಟ್ ಆಗಿದೆಯಾ? ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಕ್ಯೂಟ್. ಕ್ಯಾ ನಾಮ್? ಹಾಂ. ಸೊ ಒಂದೊಂದು ಗೆರೆನೂ ಕೂಡ 24 ಗೆರೆಗಳಿದೆ. ಅದು 24 ಗಂಟೆನ ಸೂಚಿಸುತ್ತೆ. ಏನಂತೀರಾ? ಬನ್ನಿ ಹೋಗೋಣ ಈಗ ವಿಧಾನಸೌಧ ಮುಂದೆ. ನೋಡ್ಬೋದಾಗಿರುತ್ತೆ ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆನ. ಸೊ ಕ್ರಾಂತಿಕಾರಿಗಳಲ್ಲೇ ಮೇಲು ವ್ಯಕ್ತಿತ್ವ. ಸೊ ಇವರಿಂದನೇ ಆಲ್ಮೋಸ್ಟ್ ನಮಗೆ ಜರ್ಮನಿಲಿ ಹಿಟ್ಲರ್ ಹತ್ರ ಹೋಗಿ ಸ್ವಾತಂತ್ರ್ಯಕ್ಕೋಸ್ಕರ ಸಪೋರ್ಟ್ ಮಾಡಿ ಅಂತ ಕೇಳಿದ್ವಿ. ಯಾಕಂದರೆ ಆಗ ಬ್ರಿಟನ್ನು ಜರ್ಮನಿನೂ ಫೈಟಿಂಗಲ್ಲಿ ಇತ್ತು ಆಪೋಸಿಟು. ನೋಡಿ ಟೈಮ್ 6 ಗಂಟೆ ಆಗಿದೆ. ಎಷ್ಟು ಚೆನ್ನಾಗಿದೆ ಈ ಕಡೆ ಎಮರ್ಜೆನ್ಸಿದು. ಅಲ್ಲಿ ಪೊಲೀಸ್ದಾಗಿರ್ಬೋದು ಫೆಸಿಲಿಟಿ ಎಲ್ಲ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ನೋಡಿ. ಈಗ ಏನೇನು ಔಟ್ಸೈಡ್ ಮಾಡ್ತಾರೆ ಅವರೆಲ್ಲ ಇಲ್ಲಿ ಅಂಗಡಿಗಳಿಟ್ಟಿದ್ದಾರೆ. ಪೊಲೀಸ್ಗಳಿಗೆ ನಾಳೆ ಇಲ್ಲಿ ಮುಗಿಯೋವರೆಗೂ ಇಲ್ಲಿ ಕಾವಲು ಕಾಯೋದಿರುತ್ತೆ. ಸೊ ತುಂಬ ಜನ ಸೇರೋಂಥ ಜಾಗ. ಗಾಯ್ಸ್ ಇದು ಕೆಂಡನ ಇದ್ರ ಮೇಲೆ ಮಡಗೋದು ಏನಕ್ಕೆ ಅಂದರೆ, ಇದು ಕೆಂಡ ಅಲ್ಲಿ ಮೇಲೆ ಇಟ್ಟರೆ ಪೂರಿ ಸಪ್ಪೆ ಆಗ್ಬಿಡುತ್ತೆ ಇಲ್ಲ ಅಂದರೆ ವೆದರ್ಗೆ. ಅದಕ್ಕೋಸ್ಕರ ಸ್ವಲ್ಪ ಹೀಟ್ ಆಗ್ತಾ ಇರಲಿ ಅಂದ್ಬಿಟ್ಟು ಅವರು ಆ ಥರ ಮಾಡುವಂಥದ್ದು. ತಾತ ಅವರು ಇಲ್ಲಿ ಬೇಲ್ಪುರಿ ಮಾಡ್ತಾಯಿದ್ದಾರೆ. ಸೊ ಟೇಸ್ಟ್ ಹೆಂಗಿದೆ ಅಂತ ನೋಡಿ ಹೇಳೋಣ. ಶೇಂಗಾ. ತಾತ ಅವರು ಯಾವ ಜಿಲ್ಲೆಯವರು ತಾತ? ಹೊಸೂರವರು ತಾತ ಅವರು. ಟೇಸ್ಟ್ ಚೆನ್ನಾಗಿದೆ ನೋಡೋಣ. ಸೊ ಗಾಯ್ಸ್ ನೋಡ್ಬೋದಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ಯಾವ ರೀತಿ ರೆಡಿ ಆಗಿದೆ ಅಂತ. ಸ್ಟೇಜ್ ಅಂತೂ ರೆಡಿ ಆಗ್ತಾ ಇಲ್ಲ. SP ಮೇಡಮ್ ಇವರು IPS ಅವರು, ಇಂಡಿಯನ್ ಪೊಲೀಸ್ ಸರ್ವೀಸ್. ಅವ್ರ ಜೊತೆಗೆ ಇನ್ನೊಂದು 4 ಜನ ಪೊಲೀಸ್ ಇರ್ತಾರೆ. ಡೆಪ್ಯೂಟಿ SIಗಳಾಗಿರ್ಬೋದು, ಇನ್ಸ್ಪೆಕ್ಟರ್ ಆಗಿರ್ಬೋದು, ಅವರು 4 ಜನ ಜೊತೆಲಿ ಹೋಗ್ತಾ ಇದ್ದಾರೆ. ಇದ್ರ ಹ್ಯಾಂಡ್ ಓವರ್ ಎಲ್ಲ ಒಬ್ಬರ ಹತ್ರ ಇರ್ತಾರೆ. ದೇ ಶುಡ್ ಬಿ ವರಿಡ್ ಅಬೌಟ್ ದ ಫಂಕ್ಷನ್. ದೇ ಟೇಕ್ ಕೇರ್ ಆಫ್ ಎನಿಥಿಂಗ್ ಅಬೌಟ್ ದಿಸ್ ಫಂಕ್ಷನಲ್ಲಿ. ಏನೇ ಆದರೂ ಅವ್ರ ಉಸ್ತುವಾರಿನೇ ಇರುತ್ತೆ. ಯಾರಾದರೂ ಏನಾದರೂ ಆದರೆ, ಯಾವುದೇ ರೀತಿ ಅಹಿತಕರ ಘಟನೆ ನಡೆದರೂ ಪಾಪ ಅವ್ರು ಸಸ್ಪೆಂಡ್ ಇದೆಲ್ಲ ನಿಂತಿರುತ್ತೆ. ಅದಕ್ಕೋಸ್ಕರ ಯಾವುದೇ ಥರ ಅಹಿತಕರ ಘಟನೆ ನಡೆದಿದೆ ಫಂಕ್ಷನ್ ಚೆನ್ನಾಗಾಗಲಿ ಅಂತ ಕೇಳ್ತಾರೆ ನಾವು. ಅಷ್ಟು ಚೆನ್ನಾಗಿದೆ ಗಸ್. ಇದನ್ನು ತೋರಿಸ್ಬೇಕು ನಿಮಗೆ ಈವ್ನಿಂಗ್ ಟೈಮಲ್ಲಿ ಹೆಂಗಿರುತ್ತೆ ಅಂದ್ಕೊಂಡೆ ಬಂದೆ ನಾನು. ಚೆನ್ನಾಗಿ ಕಾಣ್ತಾ ಇದೆಯಾ? ಯಾವ್ದಾದ್ರು ಮೂವಿ ಏನೋ ಪ್ಲೇ ಮಾಡೋರು ಅನ್ಸುತ್ತಾ? ಮೂವಿ ಪ್ಲೇ ಮಾಡಿದ್ದಾರೆ ಗಾಯ್ಸ್. ಮೂವಿ ನೋಡ್ತಾ ಇದ್ದಾರೆ. ಶಾರ್ಟ್ ಮೂವಿ ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ. ನಾಳೆ ಇಷ್ಟೊತ್ತಿಗೆ ಎಷ್ಟೋ ಜನ ಮಕ್ಕಳೆಲ್ಲ ಇರ್ತಾರೆ. ಅಷ್ಟು ಕ್ರೌಡ್ ಇರುತ್ತೆ ನಾಳೆಯಲ್ಲಿ. ನೋಡೋದಕ್ಕೆ ಮಾತ್ರ ಅದ್ದೂರಿಯಾಗಿ ಕಾಣ್ತಾ ಇದ್ದಾರೆ ಗೈಸ್ ನಾಳೆ. ಇಲ್ಲಿ ಬಂದು ಫೋಟೋ ತೆಗೆಸ್ಕೊಳ್ಳೋದೇ ಒಂದು ಖುಷಿ ಎಲ್ಲರಿಗೂ. ಇಲ್ಲಿ ನೋಡ್ಬೋದಾಗಿರುತ್ತೆ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಟ್ಯಾಚು ಇದೆ. ಅದು ಸುತ್ತ ಗ್ರೀನರಿ ಆಗಿದೆ. ಅಲ್ಲಿ ಪಕ್ಕದಲ್ಲಿ ಬಸವಣ್ಣನವರಿದ್ದಾರೆ, ಜಗಜ್ಯೋತಿ ಬಸವಣ್ಣನವರು. ಗಾಯ್ಸ್ ಫೈರ್ ಇಂಜಿನ್ದು ಕೂಡ ಎಮರ್ಜೆನ್ಸಿ ಬೇಕಿರುತ್ತೆ. 101 ಅಥವಾ 112ಗೆ ಕಾಲ್ ಮಾಡಿದ್ರೆ ನೀವು ಫೈರ್ ಇಂಜಿನ್ನ ಸಂಪರ್ಕಿಸಬಹುದಾಗಿರುತ್ತೆ. ನೋಡಿ ಗಾಯ್ಸ್ DJ ಇಲ್ಲೆಲ್ಲ ಕಟ್ತಾ ಇದ್ದಾರೆ. ಅಷ್ಟೋ ಮತ್ತಿಗೆ ಗುಡುಗಿಸ್ತಾರೆ ಡಂಗ್ 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 ಅಂತ. ಸೊ ಸೌಂಡ್ ಸಿಸ್ಟಮ್ ಅಷ್ಟೊಂದು ವೈಬ್ರೇಟಾಗಿ ಮಾಡ್ತಾ ಇದ್ದಾರೆ.
ಅಲ್ಲಾಗ್ತಾ ಇರೋ ಒಂದು ಹಾಕಿದ್ದಾರೆ, ಅದ್ರ ಜೊತೆಗೆ ಇಲ್ಲ ಔಟ್ ಸೈಡ್ ಹಾಕಿದ್ದಾರೆ ಬೇರೆಯವ್ರಿಗೆ ಕೇಳಿ ಅಂತ. ನಮ್ಮ ಸೌಂಡ್ ಬಾಕ್ಸ್ ಸಿಸ್ಟಮ್ ಅವ್ರ ಹತ್ರ ಮಾತಾಡ್ಸೋಣ ಒಂದು 2 ನಿಮಿಷ. ಸಂದೇಶ ಅವ್ರು ಪರಿಚಯ ಇರ್ತಾರೆ ಯಾರಾದ್ರೂ ಇಲ್ಲಿ. ಏನೇ ನಿಮ್ಮ ಉತ್ತರ ಕರ್ನಾಟಕದವರು ಸಾಂಗು ಟ್ರ್ಯಾಕ್ಟ್ರಲ್ಲಿ ಆಗ್ತಾರಲ್ಲ ನೋಡಿ ಚೈನಾ ಸೈಡ್ದು, ನಾ ಡ್ರೈವರ ಹೇ ಆ ರೀತಿ ಉತ್ತರ ಕನ್ನಡದ ಸಾಂಗ್ ಅಂತ ಕೇಳ್ಬೇಕು ನೀವು. ನೋಡಿ ಇಲ್ಲಿ ಮುಂದ್ಗಡೆ ಎಲ್ಲ ಮಾಡಿದ್ದಾರೆ, ಮಾರಾಟ ಮಳಿಗೆಗಳಿರುತ್ತೆ, ಅಂಗಡಿಯಲ್ಲಿ ಏನಾದ್ರು ತಗೋಬೋದಾಗಿರುತ್ತೆ. ಸಂದೇಶವನ್ನು ನಾಳೆ ಏನಾದ್ರು ತಗೊಳ್ಬೇಕು ನೀವು ನನಗೆ ಸ್ಪಾನ್ಸರ್. ಮ್ಯಾಪ್ ನೋಡಿ ಫ್ರೀಡಮ್ ಹಬ್ಬ ಅನ್ನೋದು ಬರಬೇಕಿತ್ತು, ಹೋಗ್ಬಿಡ್ತು. ಇಲ್ಲೆಲ್ಲ ಇರೋರು ಅದಕ್ಕೆ ಫೋಟೋ ತಗೊಳಕ್ಕೆ ಬಂದಿರೋ. ಬಾವುಟ ವಿ ಆರ್ ಇಂಡಿಯನ್ಸ್ ಫಸ್ಟ್ಲಿ ಆ್ಯಂಡ್ ಲಾಸ್ಟ್ಲಿ ಬಂತು. ಮಕ್ಕಳ ಮೇಳ ಫ್ರೀಡಮ್ ಹಬ್ಬಕ್ಕೆ ಎಲ್ಲರಿಗೂ ಸುಸ್ವಾಗತ. ನಾಳೆ ಅಫಿಷಿಯಲ್ ಆಗಿ ಫಂಕ್ಷನ್ ಎಲ್ಲ ಇರುತ್ತೆ. ಎಷ್ಟೋ ಜನ ಪೊಲೀಸ್ ಉಸ್ತುವಾರಿಗಳು ಇದ್ದಾರೆ. ವಿಧಾನಸೌಧದ ಮುಂದೆ. ಸೊ ನಾಳೆ ಫಂಕ್ಷನ್ ಇದೆ, ಹತ್ರನೇ ಬನ್ನಿ. ನಾಳೆ ಫಂಕ್ಷನ್ ಇದೆ ಗಾಯ್ಸ್, 80ನೇ ಸ್ವಾತಂತ್ರ್ಯೋತ್ಸವಕ್ಕೆ ಫ್ರೀಡಮ್ ಹಬ್ಬ ಅಂತ ಫಸ್ಟ್ ಟೈಮ್ ವಿಧಾನಸೌಧ ಮುಂದೆ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ಅದರ ಫಂಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ. ನಾಳೆನೂ ಕೂಡ ನಿಮಗೆ ಮಾಣಿಕ್ಯ ಪೆರೇಡ್ ಗ್ರೌಂಡಲ್ಲಿ ಆಗಸ್ಟ್ ಆದಮೇಲೆ ಫ್ರೀಡಮ್ ಹಬ್ಬಕ್ಕೆ ಅಟೆಂಡ್ ಮಾಡೋಣ. ಪಾಸು ತೊಗೊಂಡಿದ್ದೀನಿ ಆಲ್ರೆಡಿ. ನಿಮ್ಮ ಮಕ್ಕಳ ಜೊತೆ ಇದ್ರೆ ಬರ್ಬೋದಾಗಿರ್ತೀನಿ. ಪ್ರಸಾದ್ ನಿನ್ನ ಮಕ್ಕಳಲ್ಲಿ ಪ್ರಸಾದ್ ನನ್ನ ಮಕ್ಕಳು ಕರ್ಕೊಂಡ್ಬರ್ತೀನಿ, ನಾಳೆ ತೋರಿಸ್ತೀನಿ. ವೇಟ್ ಆ್ಯಂಡ್ ವಾಚ್. ನೋಡ್ಬೋದಾಗಿರುತ್ತೆ. ಪ್ರಸಾದ್ ರಿವೀಲ್ ಮಾಡ್ತಾವನೆ ಪ್ರಸಾದ್ನ ಮಕ್ಕಳನ್ನ. ತಪ್ಪದೆ ಪ್ರಸಾದ್ನ ಫಾಲೋ ಮಾಡಿ, ಲೈಕ್ ಮಾಡಿ ನೋಡಿ. ಕಾಚಿಗೂಡ ಎಕ್ಸ್ಪ್ರೆಸ್ ಏನಿದೆ ಗಾಯ್ಸ್, ಈ ಪಾಪ ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಅಲ್ಲ. ಹಾಯ್ ಬಾಯ್ ನೋಡಿ, ಚೆನ್ನಾಗಿದೆ ಅಲ್ವಾ. ಸ್ಟೇಜ್ ಮೇಲೆ ಏನಂತ ಹಾಕಿರೋದು, ಹಸಿರೂರು ಅಂತನಾ? ವಾಟ್ ಈಸ್ ಮೀನಿಂಗ್ ಆಫ್ ಹಸಿರೂರು? ಬೆಂಗಳೂರು. ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ವಿಧಾನಸೌಧದ ಮುಂದೆ ಇರುವಂಥ ಗ್ರೀನರಿಗಳೆಲ್ಲ ನಿಮ್ಮ ಕಣ್ಣು ಕುಕ್ಕುವಂಗಿದೆ. ಇಲ್ಲಿ ಯಾರು ಕೇಳೋಣ ಕ್ವಶನ್ನ, ಎಷ್ಟನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಅಂತ. ಪಾಪ ಅವ್ರಿಗೆ ಗೊತ್ತಿಲ್ಲ ಅಂದರೆ ಪಾಪ ಬೇಜಾರಾಗಲ್ಲ. ಅವ್ರಿಗೆ ಗೊತ್ತಿದೆ, ಆನ್ಸರ್ ಇಲ್ದವ್ರಿಗೆ ಏನು ಕೊಡಲಿ ನಾನು? ನನ್ನ ಹತ್ರ ಕೊಡೋಕೆ ಏನಿಲ್ಲ, ಅಷ್ಟೆಲ್ಲ ಇದೆ, ಏನಾದರೂ ಕೊಡ್ಬೋದಲ್ಲ. ನೋಡಿ ಇನ್ನೂ ಬ್ಯಾರಿಕೇಡ್ ಆಗ್ತಾ ಇದ್ದಾರೆ ಇಲ್ಲಿ ತೊಗೊಬಂದು. ಸೊ ಇಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಯ ಯಾವುದೇ ಅಹಿತಕರ ಘಟನೆ ಆಗದೆ ಇರೋಂಗೆ ಕಾಯೋದೇ ಪೊಲೀಸರ ಕರ್ತವ್ಯ ಆಗಿರುತ್ತೆ. ಹಾಗಂತ ಯಾರು ಮಿಸ್ಯೂಸ್ ಮಾಡ್ಕೋಬೇಡಿ. ಪಾಸಿದ್ದವರು ಕರೆಕ್ಟಾಗಿ ಲೈನಲ್ಲಿ ಬಂದು ಯಾವುದೇ ರೀತಿ ಅಡೆತಡೆಗೆ ಕಾರಣ ಆಗೋಕೆ ಹೋಗಬೇಡಿ. ನೀಟಾಗಿ ಬನ್ನಿ ರೆಡಿಯಾಗಿ ವೈಟ್ ಬಟ್ಟೆಯಲ್ಲಿ. ಸೊ ಕ್ಯೂವಲ್ಲಿ ನಿಂತ್ಕೊಂಡು ರೂಲ್ಸ್ನ ಫಾಲೋ ಮಾಡಿ ಸ್ವಾತಂತ್ರ್ಯೋತ್ಸವನ ಶಾಂತಿಯಿಂದ ಪಾಲಿಸಿ. ಎಲ್ಲರ ಜೊತೆ ಬನ್ನಿ, ನಿಮ್ಮ ಫ್ಯಾಮಿಲಿಯವ್ರ ಜೊತೆ 80ನೇ ಸ್ವಾತಂತ್ರ್ಯೋತ್ಸವನ ಇಲ್ಲಿ ಕಲೀರಿ. ನಾನು ಕೂಡ ಬರ್ತೀನಿ, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಬನ್ನಿ. ಅಲ್ಲೋಡಿ ಎಲ್ಲರೂ ಆ ಥರ ಫ್ಲ್ಯಾಗ್ ತೊಗೊಬಂದು ಫೋಟೋ ಹಿಡಿಸ್ಕೊಳ್ತಾ ಇದ್ದಾರಲ್ಲ, ಎಲ್ಲರಿಗೂ ಕಣ್ಮನೆ ಸೆಳೆಯುತ್ತಿರುತ್ತೆ. ಫೋಟೋ ತೆಗೆಸ್ಕೋಬೇಕು ಅನ್ನೋ ಆಸೆ ಇರುತ್ತೆ. ನಿಮ್ಮ ಊರಲ್ಲಿರೋರು, ನಿಮ್ಮ ಶಾಲೆಗಳು, ನಿಮ್ಮ ಸುತ್ತಮುತ್ತಲಿನ ಪ್ರದೇಶಕ್ಕೆ ಹೋಗಿ ಅಲ್ಲಿ ಆಚರಣೆ ಆಗ್ತಾ ಇರುತ್ತಲ್ಲ, ಅಲ್ಲಿ ನೀವು ಭಾಗವಹಿಸಿ 80ನೇ ಸ್ವಾತಂತ್ರ್ಯ ಬಂದು ನಮ್ಮ ದೇಶದಲ್ಲಿರುವಂಥ ನಿರುದ್ಯೋಗ ಸಮಸ್ಯೆಗಳು ಹಾಗೂ ಬಡತನ ಹಾಗೂ ಇನ್ನಿತರ ಹಲವಾರು ಕಾರ್ಯಕ್ರಮಗಳಿಗೆ ಎಡೆ ಮಾಡಿ ಕೊಡಬಾರ್ದು. ಅದನ್ನೆಲ್ಲ ಆದಷ್ಟು ಬೇಗ ನಿರ್ಮೂಲನೆ ಮಾಡಿ ದೇಶದ ಅಭಿವೃದ್ಧಿಯನ್ನು ಕಾಣಬೇಕೆಂದು ಎಲ್ಲರೂ ಹಾರೈಸೋಣ. ಇದು ಒಂದು ರೀತಿ ವ್ಯಾನ್ ಚೆನ್ನಾಗಿದೆ, ನೋಡ್ಬೋದಾಗಿರುತ್ತೆ ನೀವು. ಇದು ಯಾವ ಥರ ಗನ್ ಸೆಕ್ಯೂರಿಟಿ ಅನ್ನಿಸುತ್ತೆ. ಇವರೆಲ್ಲನೂ ಮಾನಿಟರ್ ಮಾಡ್ತಾ ಇರ್ತಾರೆ ನೋಡಿ. 2 ಗನ್ ಥರ ಬುಲೆಟ್ ಹೋಗಂಗಿದೆ, ಇದರಲ್ಲಿ ಫೈರ್ ಆಗುತ್ತೋ, ಇದು ಗೌರ್ಮೆಂಟ್ ವೆಹಿಕಲ್, ಅದು ಕೂಡ ಮಾಹಿತಿ ಇಲ್ಲ ನೋಡಿ. ಇಲ್ಲೆಲ್ಲ ಮಾರಾಟ ಮಳಿಗೆಗಳಿಗೆ ಜಾಗ ಮಾಡಿಕೊಟ್ಟಿದ್ದಾರೆ. ನೀವು ಕೂಡ ಈ ಒಂದು ಮಾರಾಟ ಮಳಿಗೆಯಲ್ಲಿ ಏನಾದ್ರು ಮೆಂಬರ್ ಆಗಿದ್ದರೆ ನೀವು ಕೂಡ ಮಾರಬಹುದಾಗಿರುತ್ತೆ. ಇದು ನಾಳೆ ಒಂದೇ ದಿನಕ್ಕೆ ಇರುತ್ತೋ ಅಥವಾ ಇದನ್ನು ಕಂಟಿನ್ಯೂ ಮಾಡ್ತಾರೋ ಅದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ನೀಡುತ್ತೇನೆ. ನಾಳೆ ಈ ಒಂದು ಖುಷಿಯ ಸಂದರ್ಭದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವಕ್ಕೆ ನಿಮ್ಮ ಶಾಲೆಗಳಲ್ಲಾಗಿರ್ಬೋದು, ನಿಮ್ಮ ಗೌರ್ಮೆಂಟ್ ಕಚೇರಿಗಳಲ್ಲಾಗಿರ್ಬೋದು ಭಾಗವಹಿಸಿ ನೀವು ಕೂಡ ಅನೇಕ ಮಾಹಿತಿಗಳನ್ನು ತಿಳ್ಕೊಳ್ಬೋದು. 1947ರಿಂದ 2026 ಆಗಸ್ಟ್ 15ರವರೆಗೆ 80 ವರ್ಷಗಳು ಕಳೆದಿದೆ. ಇಲ್ಲಿಗೆ ತುಂಬ ಬಡತನ ಆಗಿರಬಹುದು, ನಿರುದ್ಯೋಗ ಸಮಸ್ಯೆಗಳಾಗಿರ್ಬೋದು, ಇನ್ನಿತರ ಹಲವು ಸಮಸ್ಯೆಗಳ ನಡುವೆಯೂ ಕೂಡ ಭಾರತ ಮುನ್ನುಗ್ಗುತ್ತಿದೆ, ಬೆಳವಣಿಗೆ ಕಾಣಿಸ್ತಿದೆ. ರಾಜಕೀಯವಾಗಿ ಎಷ್ಟೇ ದ್ವೇಷಗಳಿದ್ದರೂ ಕೂಡ, ಬೇರೆ ಬೇರೆ ಪಕ್ಷಗಳ ಆಡಳಿತ ಕಂಡಿದ್ದರೂ ಕೂಡ ಭಾರತ ಮುಂದುವರಿಯುತ್ತಿದೆ. ಈ ಒಂದು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳಲು ನನಗೂ ಕೂಡ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಯೂಟ್ಯೂಬ್ಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇನ್ನೂ ಕೂಡ ಫೈರ್ ಇಂಜಿನಿಯರ್ ಆಗಿರ್ಬೋದು, ಎಷ್ಟೋ ಜನ ಕಾರ್ಮಿಕರು ಇದಕ್ಕೋಸ್ಕರ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಇದು ವಿಕಾಸಸೌಧ ಎಂದು ಕರೆಯುತ್ತೇವೆ. ನಾಳೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಇರುವುದಿಲ್ಲ. ಇಲ್ಲಿ ಚುರುಮುರಿಯನ್ನು ತಿನ್ನುತ್ತಿರುವಂತಹ ಆಫೀಸರ್ಸ್ಗಳು
ನೋಡಿ ಈ ರಸ್ತೆ ಇಕ್ಕಲ ಬದಿಗಳಲ್ಲಿ ಮಧ್ಯದಲ್ಲಿ ಮಾತ್ರ ವೆಹಿಕಲ್ ಹೋಗಬೇಕಾಗಿರುತ್ತೆ. ನಾಳೆ ಇಲ್ಲಿ ವೆಹಿಕಲ್ ಯಾವುದೂ ಇರೋದಿಲ್ಲ. ನಾಳೆ ಇಲ್ಲಿ ವೆಹಿಕಲ್ನ ಸ್ಟಾಪ್ ಮಾಡ್ತಿರ್ತಾರೆ. ಯಾಕಂದರೆ ಎಲ್ಲ 10 ಜನ ಸ್ಟೂಡೆಂಟ್ಸ್ಗಳು ಗ್ಯಾದರ್ ಆಗ್ತಾರೆ. ನನ್ನ ಪ್ರಕಾರ ಮೋರ್ದೇನು 10,000 20,000ಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಅಸೆಂಬಲ್ ಆಗಿರ್ತಾರೆ. ಇಲ್ಲಿಂದ KR ಸರ್ಕಲ್ ವೃತ್ತಕ್ಕೆ ಇಲ್ಲಿಂದ ವೆಹಿಕಲ್ಗಳು ಹೋಗುತ್ತೆ. ಅಲ್ಲಿವರೆಗೂ ಕೂಡ ಈ ಒಂದು ಸ್ಟಾಲ್ಗಳು ಅಂಗಡಿ ಇದೆಯಲ್ಲ ಆ ಸ್ಟಾಲ್ಗಳಿರುತ್ತೆ. ಸೊ ವಿಡಿಯೋಗ್ರಾಫರ್ ಪ್ರಸಾದ್ ಜೊತೆ ಸಂದೇಶ್ ಅವರಿದ್ದಾರೆ. ಸೊ ಇಲ್ಲಿಂದ ಮೆಟ್ರೋ ಇದೆ. ಮೆಟ್ರೋ ಹೊತ್ಕೊಂಡು ನಾವು ಈಗ ಊರ ಕಡೆ ಹೋಗೋಣ ಬನ್ನಿ. ಜೈ ಹಿಂದ್, ಜೈ ಭಾರತ್. ನಾಳೆ ಬೆಳಗ್ಗೆ ಸಿಗೋಣ ಮಾಣಿಕ್ಯ ಪೆರೇಡ್ ಗ್ರೌಂಡಲ್ಲಿ. ಅಲ್ಲಿವರೆಗೂ ನನ್ನ ವೀಡಿಯೋನ ಹಿಂಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಗೈಸ್.